ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ವಲ್ಲ, ಇಲ್ಲಿ ಯಾವುದೇ ತರ ಸಮಸ್ಯೆಗಳು? ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಅನದರ್ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಮುಂದೇನೋ ಚೆನ್ನಾಗಿರ್ತೀರಾ ಗೈಸ್. ಇವತ್ತಿನ ವಿಡಿಯೋ ಟಾಪಿಕ್ ಏನು ಅಂತ ಸೊ ತಮ್ನೈಲು ಟೈಟಲ್ ಎಲ್ಲ ನೋಡ್ಕೊಂಡು ಬಂದಿರ್ತೀರಾ. ಸೊ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಏನಪ್ಪಾ ಅಂದ್ರೆ ಸೊ ನಂದು ನಿನ್ನೆ ಅಷ್ಟೇ ಜಸ್ಟ್ ಗೇಮ್ ಅಪ್ಡೇಟ್ ಮಾಡ್ಕೊಂಡು ಬಂದೆ. ಸೊ ಏನಪ್ಪಾ ಚೇಂಜಸ್ ಮಾಡಿದಾರೆ ಅಂತ ಫ್ರೆಂಡ್ಸ್ ನಾವು ಕೇಳಿದಾಗ ಅವ್ರು ಹೇಳಿದ್ರು ಬ್ರೋ ಸೆನ್ಸಿಟಿವಿಟಿ ಹೈ ಮಾಡಿದ್ದಾರೆ, ಸೊ ತುಂಬಾ ಚೇಂಜಸ್ ಕೂಡ ಮಾಡಿದ್ದಾರೆ ಅಂತ. ಸೊ ಪಟ್ ಅಂತ ಓಪನ್ ಮಾಡ್ಬಿಟ್ಟು ಸೆನ್ಸಿಟಿವಿಟಿ ನೋಡಿದ್ರೆ ಗೈಸ್ 100 ಇರೋ ಪ್ಲೇಸ್ ಅಲ್ಲಿ ಸೊ 200 ಮಾಡಿದ್ದಾರೆ. ಇನ್ನು ಯಾರೆಲ್ಲ ನೋಡಿಲ್ಲ ಸೊ ನೋಡಿ, ನೀವು ಕೂಡ ಶಾಕ್ ಆಗ್ತೀರಾ. ಇವಾಗ ನಾರ್ಮಲ್ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಆಡ್ತಿರೋರೆಲ್ಲ ಸೊ ಐಫೋನ್ ಲೆವೆಲ್ ಗೇಮ್ ಪ್ಲೇ ಇಂಪ್ರೂವ್ ಮಾಡಬಹುದು. ಸೊ ಐಫೋನ್ ಅಲ್ಲಿ ಆಡ್ತಿದ್ದ ಪ್ಲೇಯರ್ಸ್ ಎಲ್ಲ ಸೊ PC ಲೆವೆಲ್ಗೆ ಸೊ ಮೂವ್ಮೆಂಟ್ ನ ಇನ್ಕ್ರೀಸ್ ಮಾಡ್ಕೋಬಹುದು. ಯಾಕಪ್ಪ ಅಂದ್ರೆ ಹೆವಿ ಇರುತ್ತೆ ಗುರು 200 ಸೆನ್ಸಿಟಿವಿಟಿ ಅಂದ್ರೆ ಕಮ್ಮಿನ. ಫಸ್ಟ್ ಎಷ್ಟಿತ್ತು ಸೊ ಅದ್ರದ್ದು ಡಬಲ್ ಗುರು. ಸೊ 200 ಫುಲ್ ಹೆವಿ ಮೂವ್ಮೆಂಟ್ ಹಾಕೋಬಹುದು. ಬಟ್ ನಾನೇನಪ್ಪ ಅಂದ್ರೆ ಫಸ್ಟ್ ಅಪ್ಡೇಟ್ ಆಗೋಕ್ಕಿಂತ ಮುಂಚೆ 100 ಸೆನ್ಸಿಟಿವಿಟಿ ಇಟ್ಕೊಂಡೆ ಸೊ ಗೇಮ್ ಪ್ಲೇ ಮಾಡ್ತಿದ್ದೆ. ಅವಾಗ ಏನಪ್ಪಾ ಅಂದ್ರೆ ಸೊ ಮ್ಯಾಕ್ಸ್ DPI ಕೂಡ ಯೂಸ್ ಮಾಡ್ತಾ ಇದೆ. ಬಟ್ ನಿನ್ನೆ ಏನಪ್ಪಾ ಅಂದ್ರೆ ಸೊ ಇವಾಗ ಏನಪ್ಪಾ ಅಂದ್ರೆ ಮ್ಯಾಕ್ಸ್ DPI ಯೂಸ್ ಮಾಡ್ಕೊಂಡು ಸೊ 200 ಸೆನ್ಸಿಟಿವಿಟಿ ಕೂಡ ಯೂಸ್ ಮಾಡ್ಕೊಂಡು ಗೇಮ್ ಪ್ಲೇ ಮಾಡಿ ನೋಡಿದ್ರೆ ಚೂರು ಕೂಡ ಕನೆಕ್ಟ್ ಆಗ್ತಿರ್ಲಿಲ್ಲ. ಯಾಕಪ್ಪ ಅಂದ್ರೆ ಹೆವಿ ಮೂವ್ಮೆಂಟ್ ಇನ್ಕ್ರೀಸ್ ಆಗ್ಬಿಡುತ್ತೆ. ಸೊ ನನಗೆ ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಫೈನಲಿ ಇವಾಗ ಏನಪ್ಪಾ ಅಂದ್ರೆ DPI ನ ಸ್ವಲ್ಪ ಕಮ್ಮಿ ಇಟ್ಕೊಂಡು ಸೆನ್ಸಿಟಿವಿಟಿನ ಫುಲ್ 100 ಇಟ್ಕೊಂಡು ಸೊ ಇವತ್ತು ಒಂದು ಗೇಮ್ ಪ್ಲೇ ಕೂಡ ಮಾಡಿ ನೋಡೋಣ. ಅಂಡ್ ಸ್ವಲ್ಪ ನಂದು ಸೆಟ್ಟಿಂಗ್ ಕೂಡ ಸೊ ರಿವೀಲ್ ಮಾಡ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ಅದಕ್ಕಿಂತ ಮುಂಚೆ ಚಾನಲ್ ಯಾರಾದ್ರೂ ಹೊಸದಾಗಿ ವಿಸಿಟ್ ಕೊಡ್ತೀರಾ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಸೊ ಲೈಕ್ ಮಾಡ್ಕೊಳ್ಳಿ. 10K ಗೆ ತುಂಬಾನೇ ಹತ್ರ ಇಲ್ಲ, ಆದ್ರೂ ಹತ್ರ ಆಗೋ ತರ ಮಾಡಿ ಸೊ ಬೇಗ 10K ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಗೈಸ್. ನಾನು ಎಷ್ಟೊಂದು ವಿಡಿಯೋದಲ್ಲಿ ನಿಮ್ಗೆ ಹೇಳಿಲ್ಲ DPI ನಾನು ಮ್ಯಾಕ್ಸ್ ಯೂಸ್ ಮಾಡ್ತೀನಿ. ಸೊ ಎಷ್ಟು ಆಪ್ಷನ್ ಕೊಡ್ತಾರೋ ಸೊ ಮೊಬೈಲಲ್ಲಿ ಎಷ್ಟು ಕೆಪಾಸಿಟಿ ಇರುತ್ತೋ ಅಷ್ಟು DPI ನ ಯೂಸ್ ಮಾಡ್ಕೊಂಡು ನಾನು ಗೇಮ್ ಪ್ಲೇ ಮಾಡ್ತೀನಿ ಅಂತ ಸೊ ಮಾಡ್ತಾನೂ ಇದ್ದೆ. ಬಟ್ ಇವತ್ತು ಸೊ ಕಮ್ಮಿ DPI ಹಾಕೊಂಡು ಮಾಡೋಣ. ಅದಕ್ಕಿಂತ ಮುಂಚೆ ಸೊ ಮ್ಯಾಕ್ಸ್ DPI ಹಾಕಿ ತೋರಿಸ್ತೀನಿ. ಯಾಕಪ್ಪ ಅಂದರೆ ಸೊ ನನ್ನ ಮೊಬೈಲ್ ಏನೂ ಆಗಲ್ಲ ಗುರು. ಯಾಕಪ್ಪ ಅಂದರೆ ಗೊತ್ತಲ್ಲ ನನ್ನ ಮೊಬೈಲ್ ಏನು ಅಂತ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಮ್ಯಾಕ್ಸ್ ಟೈಪ್ ಮಾಡಿ ಸೇವ್ ಮಾಡಿದೆ ಗೈಸ್. ಏನೋ ರೊಚ್ಚಿಗೆದ್ಬಿಟ್ಟೇನೋ ಹೇಳಿದೆ, ಬಟ್ ಏನೇನೋ ಆಗ್ಬಿಡ್ತಿದ್ದು. ಗ್ರೀನ್ ಲೈನ್ಗಳೆಲ್ಲ ಬಂದುಬಿಡ್ತು ಗೈಸ್. ಏನಾಯ್ತು ಗೊತ್ತಿಲ್ಲ ಮೊಬೈಲು. ಒಂದು ನಿಮಿಷ ಇರಿ. DPI ರಿಮೂವ್ ಮಾಡಿದ್ರು ಸೊ ಇದು ಲೈನ್ ಹೋಗ್ತಾ ಇಲ್ಲ ಗುರು. ಏನಾಯಿತು? ನಿನ್ಗಿದು ಬೇಕಿದ್ದ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ಸರಿ ಗೈಸ್, ಸೊ ನಾನು ವಾಪಸ್ ಹೊಂಟೋಗ್ಬಿಡ್ತೀನಿ. ಬೇಡ ಈ ವಿಡಿಯೋನೂ ಬೇಡ, ಈ DPIನೂ ಬೇಡ, ಈ ಫ್ರೀ ಫೈರು ಬೇಡ. ಸಾಕು ಖುಷಿಪಟ್ಟು ಕುಣಿದಿದ್ದು. ಸೊ ನಾನೆಲ್ಲೂ ಹೋಗಲಿಲ್ಲ, ಇಲ್ಲೇ ಇದ್ದೀನಿ. ಸೊ ಏನಪ್ಪ ಆಯಿತು ಅಂದರೆ ಸೊ ಹೇಳಬೇಕು ಅಂದರೆ ನಿಜ ಹೇಳಬೇಕು ಅಂದರೆ ಸೊ ಮ್ಯಾಕ್ಸ್ DPI ಹಾಕೊಂಡಲ್ಲ ಸೊ ಸ್ಕ್ರೀನ್ ಲೈನ್ ಬಂದಿತ್ತು. ಬಟ್ ಅದು ಆಟೋಮೆಟಿಕ್ಲಿ ನಾನು ರಿಮೂವ್ ಮಾಡಿದೆ, ಸರಿಯಾಗೋ ಥರ ಇವಾಗ ನಾರ್ಮಲ್ ಸ್ಟೇಜಲ್ಲಿ ಇದೆ. ಬಟ್ ಗೈಸ್ ಇವಾಗ ನೆಕ್ಸ್ಟ್ ಟೈಮ್ ಏನು ಹಾಕೊಳ್ಳೋದೇ ಇಲ್ವಾ ಬ್ರೋ DPI ಅನ್ನೋದ್ರೆ ಹಾಕೋತೀನಿ. ಬಟ್ ಹೆವಿ ಹಾಕೊಂಡು ಆಡ್ಬೋದು ಸೊ ಬಟ್ ಕಂಟ್ರೋಲ್ ಸಿಕ್ಕಲ್ಲ ಅಷ್ಟೇ. ಅದು ಆ ಥರ ಏನಾದರೂ ಸ್ಕ್ರೀನ್ ಲೈನ್ ಬಂದರೆ ಏನು ಮಾಡಬೇಕು ಅಂತ ನಂಗೆ ಗೊತ್ತು. ಮೊಬೈಲ್ ಶಾಪಲ್ಲೆಲ್ಲ ಹೋಗ್ಬಿಟ್ಟು ನೀವು ಸ್ಕ್ರೀನ್ ಲೈನ್ ಬಂದರೆ ರಿಮೂವ್ ಮಾಡಿಕೊಡಿ ಅಂದರೆ ಅವರು ಡಿಸ್ಪ್ಲೇನೇ ಚೇಂಜ್ ಮಾಡಬೇಕು ಅಂತಾರೆ. ಬಟ್ ಡಿಸ್ಪ್ಲೇ ಏನು ಚೇಂಜ್ ಮಾಡಬೇಕು ಅಂತಿಲ್ಲ, ಸಣ್ಣ ಸೆಟ್ಟಿಂಗ್ ಮಾಡಿದ್ರೆ ಸೊ ನಾರ್ಮಲ್ ಸ್ಟೇಜ್ ಆಗಿಬಿಡುತ್ತೆ ಮೊಬೈಲು. ಬಟ್ ನಾನಿವತ್ತು ಜಾಸ್ತಿ DPI ಇಲ್ಲ, ಸೊ 900 DPI ಪ್ಲಸ್ ಸೊ 200 ಸೆನ್ಸಿಟಿವಿಟಿಲಿ ಸೊ ಡೈರೆಕ್ಟ್ ಆಗಿ ಟ್ರೈನಿಂಗ್ ರೌಂಡ್ ಒಳಗಡೆ ಹೋಗ್ಬಿಟ್ಟು ಗೇಮ್ ಪ್ಲೇ ಮಾಡಿ ನೋಡೋಣ ಸೊ ಹೆಡ್ ಶಾಟ್ ಬೀಳುತ್ತಾ ಇಲ್ವಾ ಅಂತ. ಅಂಡ್ ನನ್ನ ಫೈರ್ ಬಟನ್ ಎಷ್ಟಿದೆ ಅಂತಾನು ಚೆಕ್ಔಟ್ ಮಾಡ್ಕೊಳ್ಳಿ ಬನ್ನಿ ಗೈಸ್. ಹಾಗೇನೆ ಸೊ ಇವಾಗ ನಾನು 900 DPI ಜೊತೆಗೆ ಸೊ ಗೈಸ್ ಸೆನ್ಸಿಟಿವಿಟಿ ಬಂದ್ಬಿಟ್ಟು 200 ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಜಾಸ್ತಿ ರೀಕಾಲ್ ಏನಾಗ್ತಾ ಇಲ್ಲ. ಸೊ ನನಗೆ ಕಂಟ್ರೋಲ್ ಸಿಗ್ತಾ ಇದೆ, ಫುಲ್ ರೆಡ್ ಆಗಿ ಬೀಳ್ತಾ ಇದೆ. ಸೊ ಸಾಕು, ಇಷ್ಟೊಂದು ಬಿದ್ದರೂ ಸಾಕು. ಮೀನ್ಸ್ ಇಲ್ಲಿ ಜಾಸ್ತಿ ಬೀಳುತ್ತೆ ಸೊ ಗೇಮ್ ಪ್ಲೇ ಮಾಡ್ಬೇಕಾದ್ರೆ ಸ್ವಲ್ಪ ಕಮ್ಮಿ ಹೆಡ್ ಶಾಟ್ ಬೀಳುತ್ತೆ. ಬಟ್ ಆದ್ರೂ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇವಾಗ ಹೋಗ್ಬಿಟ್ಟು ಪಟ್ಟಂತ ನೀವು ಕೂಡ 900 DPI ಇಟ್ಕೊಂಡು ಸೊ 200 ಸೆನ್ಸಿಟಿವಿಟಿ ಇಟ್ಕೊಂಡು ಗೇಮ್ ಪ್ಲೇ ಬಂದ್ ಮಾಡಿದ್ರೆ ಸೊ ಈ ತರ ಹೆಡ್ ಶಾಟ್ ಬೀಳಲ್ಲ. ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಸೊ ನಾನು ಡ್ರ್ಯಾಗ್ ಮಾಡೋಕೆ ಯಾವ ತರ ಡ್ರ್ಯಾಗ್ ಮಾಡ್ತಾ ಇದೀನಿ ಅಂತ ಸ್ವಲ್ಪ ರೊಟೇಟ್ ಡ್ರ್ಯಾಗ್, ಓಕೆನಾ? ಸೊ ಅಬ್ಸರ್ವ್ ಮಾಡಿದ್ರಿ ಅನ್ಕೋತೀನಿ. ಸೊ ರೊಟೇಟ್ ಡ್ರ್ಯಾಗ್ ಮಾಡಬೇಕು. ಸೊ ಏನಪ್ಪಾ ಅಂದ್ರೆ ಸೊ ಡೈರೆಕ್ಟ್ ಆಗಿ ಮೇಲೆ ಎತ್ತಕ್ಕೆ ಹೋಗ್ಬೇಡಿ. ಸ್ವಲ್ಪ ನಿಮ್ ಫೈರ್ ಬಟನ್ ನ ಸ್ವಲ್ಪ ಬಲ್ದೆ ಸೈಡ್ ಎಳ್ದ್ಬಿಟ್ಟು ಸೊ ಎನಿಮಿ ಅಕಸ್ಮಾತ್ ಏನಾರ ರೈಟ್ ಸೈಡ್ ಇದ್ರೆ ಸೊ ರೈಟ್ ಸೈಡ್ ಸ್ವಲ್ಪ ಡ್ರ್ಯಾಗ್ ಮಾಡ್ಬಿಟ್ಟು ಆಮೇಲೆ ಮೇಲೆ ಎತ್ಬಿಡಿ. ಸೊ ಪಕ್ಕ ಹೆಡ್ ಹಚ್ಕೊಳ್ಳುತ್ತೆ. ಅಕಸ್ಮಾತ್ ಎನಿಮಿ ಏನಾದ್ರು ನಿಮ್ ಲೆಫ್ಟ್ ಸೈಡ್ ಇದ್ರೆ ಸೊ ಸ್ವಲ್ಪ ಲೆಫ್ಟ್ ಸೈಡ್ ಗೆ ಫೈರ್ ಬಟನ್ ನ ಎಳ್ದ್ಬಿಟ್ಟು ಅಂಡ್ ಮೇಲೆ ಪಟ್ ಅಂತ ಡ್ರ್ಯಾಗ್ ಮಾಡಿ ಪಕ್ಕ ಹಚ್ಕೊಬಿಡುತ್ತೆ. ಸೊ ರೀಕಾಲ್ ಕೂಡ ಇದರಿಂದ ಕಮ್ಮಿ ಆಗುತ್ತೆ. ನೀವು ಏನಾದರೂ ಎನಿಮಿ ರೈಟ್ ಸೈಡ್ ರನ್ ಮಾಡ್ತಾ ಇರುವಾಗ ನೀವೇನಾದ್ರೂ ಸ್ಪೀಡ್ ಆಗಿ ಮೇಲೆಗೆ ಡ್ರ್ಯಾಗ್ ಮಾಡ್ತೀನಿ ಅಂದ್ರೆ ಸೊ ಫುಲ್ ರೀಕಾಲ್ ಆಗುತ್ತೆ. ಎನಿಮಿಗೆ ಕಚ್ಕೊಳ್ಳಲ್ಲ, ಕಚ್ಕೊಂಡ್ರು ಬಾಡಿ ಕಚ್ಕೊಳ್ಳುತ್ತೆ. ಓಕೆನಾ? ಇದೊಂದು ಫ್ಯಾಕ್ಟ್ ನ ಸೊ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅಂಡ್ ಹಾಗೇನೆ ಗೈಸ್ ಪಾರ್ಟ್ 2 ವಿಡಿಯೋ ಬೇಕು ಅಂದ್ರೆ ಸೊ ಕಮೆಂಟ್ ಮಾಡಿ, ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ಯಾವ್ದ್ರ ಮೇಲೆ ಅಂದ್ರೆ ಸೊ ನಿಮ್ಗೆ ಪರ್ಫೆಕ್ಟ್ DPI ನಾನು ಸಜೆಸ್ಟ್ ಮಾಡ್ತೀನಿ. ಅಂಡ್ ಇನ್ನೊಂದೇನಪ್ಪ ಅಂದ್ರೆ DPI ಹಾಕೊಂಡ್ರೆ ಸೊ ಮೊಬೈಲ್ಗೆ ಏನೇನು ಫಾಲ್ಟ್ ಇದೆ ಅಂತ ಕೂಡ ಸೊ ಏನೇನು ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ನಾನು ಹೈ DPI ಹಾಕೊಂಡು ತುಂಬಾ ವರ್ಷದಿಂದ ಸೊ ಫ್ರೀ ಫೈರ್ ನ ಆಡ್ತಾ ಇದ್ದೀನಿ. ಸೊ ನನ್ಗೆ ಏನೇನು ಪ್ರಾಬ್ಲಮ್ ಕಂಡು ಬಂದಿದೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಪಾರ್ಟ್ 2 ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೇನೆ ಗೈಸ್ ಇವಾಗ ಏನಪ್ಪಾ ಅಂದ್ರೆ ಸೊ ನನ್ನ ಫೈರ್ ಬಟನ್ ಅಂಡ್ ಸೆನ್ಸಿಟಿವಿಟಿ ಎಷ್ಟಿದೆ ಅಂತ ಸೊ ಡೈರೆಕ್ಟ್ ಆಗಿ ನೋಡಿ ನೀವೇ. ಸೆನ್ಸಿಟಿವಿಟಿ 200 ಅಂಡ್ ಫೈರ್ ಬಟನ್ ಬಂದ್ಬಿಟ್ಟು 25.
ಸೊ ಅರ್ಥ ಆಯಿತು ಅನ್ಕೋತೀನಿ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಅರ್ಥ ಆಗಿಲ್ಲ ಅಂದರೆ ಸೊ ಅರ್ಥ ಮಾಡ್ಸಕ್ಕೆ ನಾನು ಇದ್ದೀನಿ. ಸ್ವಲ್ಪ ದಿವಸ ವೆಯ್ಟ್ ಮಾಡಿ, ಇನ್ನೂ ನಿಮಗೆ ಮೀನ್ಸ್ ನನಗೆ ಏನಾದರೂ ಹೊಸ್ದಾಗಿ ಟಿಪ್ಸ್ ಗೊತ್ತಾದರೆ ಸೊ ಎಲ್ಲ ನಿಮಗೆ ವೀಡಿಯೋ ಮಾಡಿ ಶೇರ್ ಮಾಡ್ಕೋತೀನಿ. ಸೊ ನೀವೇನಪ್ಪ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆಲ್ ಸೆಟ್ ಮಾಡ್ಕೊಂಡಿರಿ. ಆ್ಯಂಡ್ ತುಂಬ ಜನರಿಗೆ ನೋಟಿಫಿಕೇಶನ್ ಇಶ್ಯೂ ಬರ್ತಾ ಇದೆ, ಯಾಕಂದರೆ ನಾನು ವೀಡಿಯೋ ಡಿಲೇ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ. ಸೊ ಯೂಟ್ಯೂಬ್ ಅವ್ರು ಏನು ಮಾಡೋರು ಅಂದರೆ ಏನು ಯೂಟ್ಯೂಬಲ್ಲೇ ಆ್ಯಕ್ಟಿವ್ ಇಲ್ಲ, ಈ ನನ್ನ ಮಗನ ನೋಟಿಫಿಕೇಶನ್ ಯಾಕೆ ಕಳಿಸ್ಕೊಡ್ಬೇಕು ಅಂತ. ಸೊ ಎಲ್ರಿಗೂ ನೋಟಿಫಿಕೇಶನ್ ಕಳಿಸ್ತಿಲ್ಲ. ಸೊ ವ್ಯೂಸ್ ಸ್ವಲ್ಪ ಕಮ್ಮಿ ಆಗ್ತಾ ಉಂಟು. ನೀವೆಲ್ಲ ಸಪೋರ್ಟ್ ಮಾಡಿ ಆ್ಯಂಡ್ ನೋಟಿಫಿಕೇಶನ್ ಆನ್ ಇಟ್ಕೊಳ್ಳಿ, ನಾನು ವೀಡಿಯೋಸ್ನ ಮಾಡ್ತೀನಿ, ಓಕೆನಾ. ಸೊ ಇನ್ನೊಂದೇನಪ್ಪ ಅಂದ್ರೆ ಇವಾಗ ನೀವು DPI ಎಷ್ಟು ಹಾಕೋಬೇಕು ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ನಾನು 900 ಇಟ್ಕೊಂಡೆ ಅಂತ ನೀವು 900 ಇಟ್ಕೊಂಡ್ರೆ ದೇವರಾಣೆ ಕಂಟ್ರೋಲ್ ಸಿಕ್ಕಲ್ಲ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಮತ್ತೆ ಮೊಬೈಲ್ ಏನಾದರೂ ಆದ್ರೆ ಸೊ ನನ್ನ ಹೇಳಕ್ ಬರಬೇಡಿ, ಓಕೆನಾ. ಸೊ ನಿಮ್ಮ ಒಳ್ಳೇದು ಕೇಳ್ತಾ ಇರೋದು DPI ಎಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ. ಇವಾಗ ಏನೈತೆ ಅದು ಯೂಸ್ ಮಾಡಿ, ವಿತ್ ಅದ್ರ ಜೊತೆ 200 ಸೆನ್ಸಿಟಿವಿಟಿನ ಯೂಸ್ ಮಾಡಿ. ಸೊ ಡ್ರ್ಯಾಗ್ ಮಾಡಬೇಕಾದ್ರೆ ಮಾತ್ರ ಎನಿಮಿ ಯಾವ ಕಡೆ ಇರ್ತಾನೆ ಆ ಕಡೆ ರೊಟೇಟ್ ಮಾಡಿ ಡ್ರ್ಯಾಗ್ ಮಾಡಿ, ಪಕ್ಕಾ ಹೆಡ್ ಬಿದ್ದೇ ಬೀಳುತ್ತೆ ಗೈಸ್. ಇದೇ ಮೇನ್ ಟಿಪ್ಸ್. ಏನಪ್ಪ ಅಂದ್ರೆ ಸೊ ನೀವು ಡೈರೆಕ್ಟ್ ಆಗಿ ಡ್ರ್ಯಾಗ್ ಮಾಡುವಾಗ ಮೇಲೆ ಎತ್ತೀರಾ, ಸೊ ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ. ಸೊ ಎನಿಮಿ ಯಾವ ಕಡೆ ಇರ್ತಾನೆ ಸೊ ಆ ಕಡೆ ರೊಟೇಟ್ ಮಾಡಿ ನೋಡಿ, ಪಕ್ಕಾ ಸೊ ಹೆಡ್ ಕಚ್ಕೊಳ್ಳುತ್ತೆ. ಇನ್ನೊಂದೇನಪ್ಪ ಅಂದ್ರೆ ಫೈರ್ ಬಟನ್ ಸೈಜ್ ಮ್ಯಾಟರ್ ಮಾಡುತ್ತೆ ಬ್ರೋ ಹೆಡ್ ಶಾಟ್ ಹೊಡಿಯಕ್ಕೆ. ಏನಾದ್ರೆ ಎಸ್ ಗೈಸ್ ನನ್ನ ಪ್ರಕಾರ ಸೊ 50% ಮ್ಯಾಟರ್ ಮಾಡುತ್ತೆ, 50% ಮ್ಯಾಟರ್ ಮಾಡಲ್ಲ. ಯಾಕಪ್ಪ ಅಂದ್ರೆ ಸೊ ಹೈಯಲ್ಲಿ ಇಟ್ಕೊಂಡು ಟ್ರೈ ಮಾಡಿದೀನಿ, ಸೊ ಏನು ಚೇಂಜಸ್ ಇಲ್ಲ. ಅಂಡ್ ಚೇಂಜಸ್ ಏನಪ್ಪಾ ಅಂದ್ರೆ ಚಿಕ್ಕದು ಅಂದ್ರೆ ಸೊ ಬೇಗ ಡ್ರ್ಯಾಗ್ ಆಗಲ್ಲ. ತುಂಬಾ ನೀವು ಮೇಲೆ ಡ್ರ್ಯಾಗ್ ಮಾಡಿದ್ರೆ ಜಾಸ್ತಿ ಡ್ರ್ಯಾಗ್ ತಗೊಳ್ಳಲ್ಲ ಹೈಯಲ್ಲಿ, ಬಟ್ ಚಿಕ್ಕದಾಗಿ ಇಟ್ಕೊಂಡ್ರೆ ಸೊ ಜಾಸ್ತಿ ಬೇಗ ಡ್ರ್ಯಾಗ್ ಆಗುತ್ತೆ. ಇದೊಂದು ರೀಸನ್ಗೋಸ್ಕರ ನಾನು ಚಿಕ್ಕದಾಗಿ ಇಟ್ಕೊಂಡಿರೋದು ಫೈರ್ ಬಟನ್. ಸೊ ನಿಮ್ಗೆ ಏನಾದ್ರು ಬೇಗ ಡ್ರ್ಯಾಗ್ ಆಗಬೇಕು ಅಂದ್ರೆ ಸ್ವಲ್ಪ ಲೈಟ್ ಆಗಿ ಮೀನ್ಸ್ 25 ಇಟ್ಟರು ಕೂಡ ನಿಮಗೆ ಕಂಟ್ರೋಲ್ ಸಿಕ್ಕಲ್ಲ. ಬೇಕಾದ್ರೆ ಇಟ್ಟು ನೋಡಿ, 25 ಇಟ್ಬಿಟ್ಟು ನೀವು ಏನೋ ಡ್ರ್ಯಾಗ್ ಮಾಡಿದ್ರೆ ಅವಾಗ ಕೈ ಮಿಸ್ ಆಗ್ತಾ ಇರುತ್ತೆ, ಫೈರ್ ಬಟನ್ ಮೇಲೆ ಕ್ಲಿಕ್ ಆಗಲ್ಲ. ಬಟ್ ಗೈಸ್ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಸೊ ಇವಾಗ ಏನಿದೆ ಅದರಲ್ಲಿ ಅದಕ್ಕಿಂತ ಚೂರು ಕಮ್ಮಿ ಯೂಸ್ ಮಾಡಿ ಫೈರ್ ಬಟನ್ ನ. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಸೆನ್ಸಿಟಿವಿಟಿ ಬಂದ್ಬಿಟ್ಟು 200 ಇಟ್ಕೊಳ್ಳಿ. ಡ್ರ್ಯಾಗ್ ಮಾಡುವಾಗ ಮಾತ್ರ ರೊಟೇಟ್ ಮಾಡಿನೇ ಡ್ರ್ಯಾಗ್ ಮಾಡಿ, ಓಕೆನಾ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಒಂದು ಸೆಟ್ಟಿಂಗ್ ನ ಇಟ್ಕೊಂಡಾದ್ಮೇಲೆ ಅದನ್ನ ಪರ್ಮನೆಂಟ್ ಆಗಿ ಯೂಸ್ ಮಾಡಕ್ ಟ್ರೈ ಮಾಡಿ. ಯಾಕಪ್ಪ ಅಂದ್ರೆ ಅವಾಗ ನೀವು ಚೇಂಜಸ್ ಮಾಡ್ತಾ ಇದ್ರೆ ಸೊ ಹೆಡ್ ಶಾಟ್ ಬೀಳೋದು ಕಮ್ಮಿ ಆಗ್ಬಿಡುತ್ತೆ. 200 ಸೆನ್ಸಿಟಿವಿಟಿ ಗೇಮ್ ಪ್ಲೇ ಮಾಡೋಣ ಗೈಸ್. ಬನ್ನಿ ಇವಾಗ ಡೈರೆಕ್ಟ್ ಆಗಿ ಫ್ರೆಂಡ್ಸ್ ನ ಇನ್ವೈಟ್ ಮಾಡ್ಬಿಟ್ಟು ಕೇಳೋಣ. ಹಲೋ ಬ್ರೋದಾ, ಕೇಳಿಸ್ತೈತಾ? ರೈ ಬ್ರೋ, ಗೇಮ್ ಅಪ್ಡೇಟ್ ಮಾಡಿದ್ರಲ್ಲ, ಸೊ ನಾನು ಅಪ್ಡೇಟ್ ಎಲ್ಲ ಮಾಡ್ಕೊ ಬಂದೆ. ಏನೇನು ಚೇಂಜಸ್ ಮಾಡಿದ್ದಾರೆ ಬ್ರೋ? ಸೆನ್ಸಿಟಿವಿಟಿ ನೋಡಿ ಬ್ರೋ ಫಸ್ಟ್. ಹೌದು ಅಭಿಮನ್ಯು ಬ್ರೋ, 200 ಮಾಡ್ಬಿಟ್ಟವ್ರೆ. ಇಲ್ಲ 200 ಮಾಡಿದ್ದಾರೆ ಬ್ರೋ. ಅಲ್ಲ ಇವಾಗ ಆಂಡ್ರಾಯ್ಡಲ್ಲಿ ಆಡ್ತಿದ್ದವರೆಲ್ಲ ಸೊ ಐಫೋನ್ ಮೂಮೆಂಟ್ ತೋರಿಸ್ಬೋದು, ಐಫೋನ್ ಪ್ಲೇಯರ್ಸ್ ಥರ. ಸೊ ಐಫೋನ್ ಪ್ಲೇಯರ್ಸ್ ಎಲ್ಲ PC ಪ್ಲೇಯರ್ಸ್ ಥರ ಆಗ್ಬಿಡ್ತಾರೆ ಬ್ರೋ. ನೀವಿಬ್ಬರು ಅಂತೂ ಫಸ್ಟ್ಲೇ ಪ್ರೋ ಪ್ಲೇಯರ್ಸ್ಗಳು, ಎಲ್ಲೋ PC ಆಡೋ ಥರ ಆಡ್ತಿದ್ರಿ. ಇವಾಗ ಬೇರೆ ಸೆನ್ಸಿಟಿವಿಟಿ ಹೈ ಕೊಟ್ಬಿಟ್ಟವ್ರೆ, ಇನ್ನು ನಮ್ಮ ಕತೆ ಮುಗೀತು ಬ್ರೋ. ಒಂದು ಕೆಲಸ ಮಾಡೋಣ, ಸೊ 200 ಸೆನ್ಸಿಟಿವಿಟಿ ಅವರು ಕರೆನಾ ಅವರೇ ಕೊಟ್ಬಿಟ್ಟವ್ರೆ. ಸೊ ಇದನ್ನ ಫುಲ್ ಹೈಯಲ್ಲಿ ಇಟ್ಕೊಂಡು ಗೇಮ್ ಪ್ಲೇ ಮಾಡೋಣ. ಹೆಡ್ ಶಾಟ್ ಬೀಳುತ್ತೆ ಇಲ್ವಾ ನೋಡೋಣ, ಟ್ರಯಲ್ಸ್ ನಮ್ಮಿಂದ ನಿಮ್ಮಿಂದ. ಸೊ ಟ್ರೈ ಮಾಡೋಣ ಕನೆಕ್ಟ್ ಆಗುತ್ತಾಗಲ್ವ ಅಂತ. ನಾನು DPI ಸ್ವಲ್ಪ ಕಮ್ಮಿ ಇಟ್ಕೊಂಡು ಸೆನ್ಸಿಟಿವಿಟಿ ಹೈ ಇಟ್ಕೊಂಡು ಬರ್ತೀನಿ. ಸೊ 1v2 ಕಸ್ಟಮ್ ಮಾಡೋಣ. ಏನಂತೀರ ಅಭಿಮನ್ಯು ಬ್ರೋ? ಆಡೋಣ, ಕಸ್ಟಮ್ ಕ್ರಿಯೇಟ್ ಮಾಡಲಾ? ಇಲ್ಲ ಬ್ರೋ, ನನ್ನ ಹತ್ರ ಚಾರ್ಜ್ ಇಲ್ಲ. ಗಿಲ್ಡರ್ನ ಯಾರನ್ನ ಹಾಕೊಂಡು ಆಡಿ ಬ್ರೋ. ಓಕೆ, ನೀವು ಸ್ಪೆಕ್ಟಿಗೆ ಬನ್ನಿ. ಸ್ಪೆಕ್ಟಡಿ ಬೇಕಡೆ ಬರ್ತೀನಿ. ಸ್ಪೆಕ್ಟಿಗೆ ಹಾಕಿರ್ತೀನಿ. ಅಭಿಮನ್ಯು ಮತ್ತು ಇನ್ಯಾರಾದರೂ ಗಿಲ್ಡಲ್ಲಿರೋ ಮೆಂಬರ್ನ ಕರ್ಕೊಂಡು ಸೊ ಕಸ್ಟಮ್ ಕ್ರಿಯೇಟ್ ಮಾಡ್ತೀನಿ. ನೋಡೋಣ ಇದರಲ್ಲಿ ಸೆನ್ಸಿಟಿವಿಟಿಲಿ ಹೈ ಆಗಿ ಹೆಡ್ ಶಾಟ್ ಬೀಳುತ್ತೆ ಇಲ್ವಾ, ಟ್ರೈ ಮಾಡೋಣ. ಓಕೆ ಗೈಸ್, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಡೈರೆಕ್ಟಾಗಿ ಕಸ್ಟಮ್ ಒಳಗಡೆ ಸಿಗೋಣ. ಸೊ ಫೈನಲಿ ಕಸ್ಟಮ್ ಕ್ರಿಯೇಟ್ ಮಾಡಿದ್ದೀನಿ. ಅಭಿಮನ್ಯು ಮತ್ತು ಸೊ ಇನ್ನೊಬ್ಬರು ಗಿಲ್ಡಲ್ಲೇ ಇದ್ದರು, ಸೊ ಅವ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಒಬ್ಬರು ಏನೋ ಚಾರ್ಜ್ ಇರಲಿಲ್ಲ ಅಂತೆ, ಸೊ ಅವ್ರು ಬರಲಿಲ್ಲ ಗೈಸ್. ನೋಡೋಣ ಟ್ಯಾಪ್. 200 ಕಂಟ್ರೋಲೇ ಸಿಗ್ತಾಯಿಲ್ಲ. ನಾನು ಬೇರೆ ಗೇಮ್ ಆಡಿ ತುಂಬ ದಿವಸ ಆಯಿತು. ವಾರಕ್ಕೊಂದ್ಸರಿ ಆನ್ಲೈನ್ ಬರ್ತೀನಿ, ಆದರೂ ಈ ಥರ ಹೆಡ್ ಶಾಟ್ ಹೊಡಿತೀನಿ. ಹಿಂಗೆ ನಾವು ಗರೆನಾ ಅವರು ಅನ್ಕೋತಿರ್ಬೋದು, ವಾರಕ್ಕೊಂದ್ಸರಿ ಬಂದರೆ ಹೆಂಗಪ್ಪ ಹೆಡ್ ಶಾಟ್ ಹೊಡಿತೀವಿ, ಇವಾಗ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ನಿಗಿಂದ ಓಡಿಸ್ಬಿಟ್ರೆ ಮಾತ್ರ ಇನ್ನೂ ಸೈಕಾಗಿರುತ್ತೆ. ಸೊ ನಾವು ಕೂಡ ಒನ್ ಟ್ಯಾಪ್ ಟ್ರೈ ಮಾಡ್ದೋ, ಬಟ್ BZ ರಾವಣ ಅವರು ಇಕ್ಬಿಟ್ರು. ಗೈಸ್ ಸಾಕು ತಮ್ಮದೇ, ಸ್ವಲ್ಪ ಸೀರಿಯಸ್ ಆಗಿ ಆಡೋಣ ಬನ್ನಿ. ಚಿಂದಿ ರೆಡ್ ನಂಬರ್. ಓಕೆ, ಇವ್ರಿಗೂ ಒಂದು ಸಿಂಗಲ್ ರೆಡ್ ಬಿತ್ತು. ಓ ಸೂಪರ್ ಆಗಿ ಗೆಟ್ ಕಚ್ಕೊಬಿಡ್ತು ಮಾತ್ರ. ಇವಾಗ ಬಂದ್ಬಿಟ್ಟು ರೌಂಡ್ಸ್ ಈಚೀಚಾಗಿದೆ. ನಂದು 1 ರೌಂಡ್, ಅವ್ರದ್ದು 1 ರೌಂಡ್. ಓಕೆ, ಅವನಿಗೆ 67 ಡಬಲ್ ಹೆಡ್ ಶಾಟ್ ಬಿತ್ತು. ಬಟ್ ನಾನು ಜಾಸ್ತಿ ಮೂಮೆಂಟ್ ಕೊಡೋಕ್ಕಾಗ್ತಿಲ್ಲ, ಯಾಕಂದರೆ ಹೈ DPI ಆಡಿ. ಸೊ
ಸ್ವಲ್ಪ ಕಷ್ಟ ಆಗ್ತಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಹೆಡ್ ಶಾಟ್ ಹೊಡಿಲೇಬೇಕು. ಸೊ 900 DPI ವಿತ್ ಸೈಕಾಗಿ ಬಿತ್ತು ಗುರು ಇವನಿಗೆ ಪಟ್ಟ ಅಂತ ಶಾರ್ಟ್ ರೇಂಜಲ್ಲಿ, ಅದು ಕೂಡ. ಎಲ್ಗಪ್ಪ ಹೋಗ್ತಿದ್ಯಾ ರಾಜ್ಕುಮಾರ, ನಿತ್ಕೋ. ಅವ್ರು ಕೊಡ್ದಂಗೆ ನಿಮ್ಗೆ ಹೊಡಿಯೋದು ಬೇಡ. ಅದ ಅಲ್ಲಲ್ಲೇ ನಿಂತ್ಕೊಬಿಡ್ತಾ ಇದ್ದೀನಿ. ಏಕೆ ಯಾವ ಏನೇ ಹೇಳಿ ಈ ಹೆಡ್ ಶಾಟ್ ಮಾತ್ರ ಸೈಕಾಗಿತ್ತು. ಸೊ ನಾನಂತೂ ಫುಲ್ ಹ್ಯಾಪಿ. ಸೊ ನೋಡೋಣ ಬನ್ನಿ. ಇವಾಗ ನಂದು 2 ರೌಂಡ್ ಆಗೈತೆ, ಅವ್ರದ್ದು 1 ರೌಂಡು. ನಿಮ್ಗೆ ಸಿಂಗಲ್ ಹೆಡ್ ಶಾಟ್ ಬಿತ್ತು, ಬಟ್ ಕಚ್ಕೊಂಡಿಲ್ಲ. ಓಕೆ ಓಕೆ ಓಕೆ, ಈ ಸರಿ ಏನಾದರೂ ಮಾಡು, ಒಂದು ಹೆಡ್ ಶಾಟ್ ಹೊಡ್ಬಿಟ್ಟು ಒಬ್ಬನ ತಗೋಬಿಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಓಕೆ, ಇಷ್ಟೊತ್ತಾದಮೇಲೆ ಒಬ್ಬನ್ನ ಡೌನ್ ಮಾಡಿಕೊಂಡೆ, ಇನ್ನೊಬ್ಬ ಉಳ್ಕೊಂಡಿದ್ದಾನೆ. ಬನ್ನಿ ಗೈಸ್, ಇವ್ರನ್ನು ಎತ್ಕೊಳ್ಳೋಣ. ಸೊ ಡೈರೆಕ್ಟಾಗಿ ಒಳಗಡೆ ಬಂದುಬಿಟ್ಟಿದ್ದೀವಿ, ಫೈಟ್ ಆಡ್ಕೊಂಡು. ಓಕೆ, ಇದು ಕೂಡ ಸಕ್ಕದಾಗಿತ್ತು, ಶಾರ್ಟ್ ರೇಂಜಲ್ಲಿ ಹೆಡ್ ಶಾಟ್ ಗುರು. ಸೊ ಇವಾಗ ಅಂತೂ ಇಂತೂ ಸೊ ಲಾಸ್ಟ್ ನಾನು 3 ರೌಂಡ್ ಕಂಟಿನ್ಯೂ ಆಗಿ ವಿನ್ ಮಾಡ್ಕೊಬಂದಿದ್ದೀನಿ. ಅವ್ರದ್ದು 1 ರೌಂಡ್ ಆಗೈತೆ. ಸೊ ಇಲ್ಲಿ ಅಪೋಸಿಟ್ ಬಂದರು. ಸೊ BZ ರಾವಣ ಅವ್ರಿಗೂ ಒಪ್ಪಿಯಾಗಿ ರೆಡ್ ನಂಬರ್ ಜೊತೆಗೆ ಸೊ ಡೌನ್ ಕೂಡ ಮಾಡ್ಕೊಂಡಿದ್ದೀನಿ. ಇನ್ನೊಬ್ರು ಇದ್ದಾರೆ, ಸೊ ಅವರನ್ನು ಎತ್ಕೊಳ್ಳೋಣ. ಓಕೆ, ಅವರು ಗ್ಲೂವಲ್ ಮೀನ್ಸ್ ಅದ್ರ ಬ್ಯಾಕಲ್ಲಿ ಸೊ ವೆಯ್ಟ್ ಮಾಡ್ತಾ ಇದ್ದಾರೆ, ನಾನು ಬರ್ತೀನಿ ಇನ್ನೂ ಹೊರಗಡೆ ಅಂತ. ಓ, ಈ ಕ್ಯಾರೆಕ್ಟರ್ ಹಾಕೊಂಡು ಇಲ್ಲಿಗೆ ಬಂದುಬಿಟ್ರೆ ಬಿಟ್ಬಿಡ್ತೀವ? ಹಿಡ್ಕೊಬ್ರೋ. ಚಿಂದಿ ರೆಡ್ ನಂಬರ್ ಗೈಸ್. ರೌಂಡ್ ಬಂದುಬಿಟ್ಟು ನಂದು 4, ಅವ್ರದ್ದು 1 ಗೈಸ್. ಸೊ ನೋಡೋಣ ಇವಾಗ ನೆಕ್ಸ್ಟು ಏನಾಗುತ್ತಂತ. ಸೊ ಇಲ್ಲೇ ಬಂದರು, ತಗೊಬ್ರು. ಎಲ್ಲ ಬಾಡಿನೇ ಕಚ್ಕೋತಿತ್ತು. ಓಕೆ, ಹೆಡ್ ಶಾಟ್. ಒಬ್ಬರು ಡೌನ್ ಆದರು. ಸೊ ಇನ್ನೊಬ್ರು ಇದ್ದಾರೆ, ಬರಪ್ಪ. ಸೆಟ್. ಇವಾಗ ಮೀನ್ಸ್ ಬಾಡಿ ಕಚ್ಕೊಳ್ದಾನೆ ಏನಾದರೂ ಚೂರು ಡ್ರ್ಯಾಗ್ ಸ್ವಲ್ಪ ಜಾಸ್ತಿ ಮಾಡಿದರೆ ಹೆಡ್ ಕಚ್ಕೋತಿದ್ರೆ ಸೈಕಾಗಿ ಹೆಡ್ ಶಾಟ್ ಬಿತ್ತಿತ್ತು. ಇವ್ರಿಗಂತೂ ಸಕ್ಕ ಡ್ಯಾಮೇಜ್ ಕೊಟ್ಬಿಟ್ಟಿದ್ದೀನಿ. ಹೋಗಿ ಗ್ಲೂವಲ್ ಹಾಕ್ಕೊಂಡು ಸೊ ಪಟ್ಟಂತ ಕವರ್ ಮಾಡ್ಕೊಬಿಟ್ರು ಹಿಲ್ಲಾಗಕ್ಕೆ. ಏನು ಮಾಡೋದು, ಹೆಂಗಿದ್ರು ಇಲ್ಲೇ ಬರಬೇಕಲ್ವ. ಸೊ ನಮ್ಮ ಕೈಯಲ್ಲೇ ಇವ್ರದ್ದು ಖಚಿತವಾದ ಹೆಡ್ ಶಾಟ್ ಬೀಳುತ್ತೆ. ತಗೋ, ಚಿಂದಿಯಾದ ಹೆಡ್ ಶಾಟ್ ಗುರು. ಹೆಡ್ ಶಾಟ್ ಮಾತ್ರ ಸೈಕಾಗಿ ಬೀಳ್ತೈತೆ. ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಕಮೆಂಟ್ ಮೂಲಕ. ಸೊ ಯಾವ ಥರ ಹೆಡ್ ಶಾಟ್ಸ್ಗಳು ಬೀಳ್ತೈತೆ ಅಂತ. ಇವ್ರಿಗೂ ಒಂದು ಹೆಡ್ ಶಾಟ್ ಬಿದ್ದುಬಿಟ್ರೆ ಸಖತ್ತಾಗಿರುತ್ತೆ. ಬಟ್ ಗೈಸ್ ಕನೆಕ್ಟೇ ಆಗ್ತಿಲ್ಲ ಇದು. ಓಕೆ, ಸೊ ಸ್ವಲ್ಪ ಹೆಡ್ ಸ್ವಲ್ಪ ಬಾಡಿ ಜೊತೆಗೆ ಕ್ಲಿಯರ್ ಆಗಿದ್ದಾರೆ. ಸೊ ಇಲ್ಲಿಗೆ ನಂದು 6 ರೌಂಡ್ ಆಯಿತು. ಸೊ ಅವ್ರದ್ದು 1 ರೌಂಡು. ಇವಾಗ ಏನಾಗುತ್ತಪ್ಪ ಅಂತ ಸ್ವಲ್ಪ ನೋಡಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಪ್ಪ ಅಂದರೆ ಸೊ ಒಬ್ಬರನ್ನ ಡೌನ್ ಮಾಡ್ಕೊಂಡಿದ್ದೀನಿ. ಸೊ ಇವರು ಕೂಡ ಹೋದರೆ ಸೊ ನಾನು 7 ರೌಂಡ್ ಆಗಿಬಿಡುತ್ತೆ. ಬಟ್ ಇವ್ರು ಹೋಗ್ತಾರಲ್ಲ ನನಗೆ ಈ ಥರ ನೋಡಿ. ಸೊ ಚಿಂದಿಯಾಗಿ ಹೊಡೆದ್ರು ಗುರು, ಏನೇ ಹೇಳಿ. ಅಭಿಮನ್ಯು ಮಾತ್ರ ಒಪ್ಪಿ ಹೆಡ್ ಶಾಟ್ ಹೊಡೆದ್ರಿ. ಸೊ ನೈಸ್ ಬ್ರೋ. ಇವಾಗ ಕಮ್ ಬ್ಯಾಕ್ ಮಾಡ್ತಾಯಿದ್ದಾರೆ. ನಂದು 6, ಅವ್ರದ್ದು 2 ಐತೆ. ಸೊ ಮತ್ತೆ ಈ ಕಡೆ ಡೌನ್ ಮಾಡ್ಕೊಂಡಿದ್ದೀನಿ ಗೈಸ್ ಇನ್ನೊಬ್ಬರನ್ನ. ಸೊ ಇವ್ರಿಗೂ ಕೂಡ ರೆಡ್ ಬಿತ್ತು, ಬಟ್ ಅಷ್ಟು ಬೇಗ ಇವ್ರು ಪ್ಯಾಕಪ್ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡ್ತವ್ರೆ. ಎಲ್ಲಿ ಓಡಿದ್ರೆ ಏನೊಬ್ರು ಸಾವು ಮಾತ್ರ ನಮ್ಮ ಕೈಯಿಂದನೇ ಆಗಬೇಕಲ್ವಾ? ಏನಂತೀರ ಗೈಸ್? ಓಕೆ, ಇನ್ನೊಬ್ಬ ಎಲ್ಲಪ್ಪ ಸ್ವಲ್ಪ ನೋಡೋಣ. ರಿಪೇರ್ ಕಿಟ್ ಹಾಕ್ಕೊಂಡೆ, ಬಟ್ ಈ ನನ್ನ ಮಗ ಇಲ್ಲೇ ಬಂದು ಹೊಡೆದಿದ್ದೇ ಗೊತ್ತಾಗಲಿಲ್ಲ. ಸೊ OP ಬ್ರೋ, ರಾವಣ ಬ್ರೋ OP ಹೆಡ್ ಶಾಟ್ ಹೊಡೆದ್ರಿ. ಸೊ ಇದೇ ಥರ ಆಡಿ. ಅಂತ ಹೇಳ್ಬಿಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ. ಸೊ ಬಂದ್ಬಿಟ್ಟು ನಾಯಿಗೆ ಹೊಡೆದಂಗೆ ಹೊಡಿತವ್ರೆ. ಸೊ ಈ ಥರ ಆಡಬೇಡಿ ಬ್ರೋ, ಇವಾಗ ನನ್ನ ಕೈಯಿಂದ ಓಡಿಸ್ಕೊಳ್ಳಿ ಸುಮ್ಮನೆ. ಓ, ಮತ್ತೆ ಇಕ್ಕಿದ್ರು ಅಭಿಮನ್ಯು ಬ್ರೋ ಅಲ್ಲಿಂದ. ಗೈಸು ಲೆಜೆಂಡ್ಗಳಾಗ್ಬಿಟ್ಟವ್ರೆ, ಏನೋ ಗೊತ್ತಿಲ್ಲ, ಏನೋ ತಿನ್ಕೊಬಂದವ್ರೆ. ಸೊ ಇನ್ನು ನಾವು ಹಿಂಗೆ ಕೂತ್ಕೊಂಡಿದ್ರೆ ಸೊ ಆಗೋದಿಲ್ಲ. ಬನ್ನಿ ಗೈಸ್, ನಮ್ಮ ಗೇಮ್ ಪ್ಲೇ ಏನು ಅಂತ ತೋರಿಸೋಣ. ಹಾಗೆ ನಾವು ಗೈಸ್ ಮ್ಯಾಚ್ ವಿನ್ ಆಯಿತು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಪಾರ್ಟ್ 2 ವಿಡಿಯೋ ಬೇಕಾ ಬೇಡವಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಗೈಸ್ ಲವ್ ಯು ಆಲ್ ಗೈಸ್, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.